ನಾನು ಡಾಕ್ಟರ್ ಪರಮೇಶ್ವರ, ಉಪನಿರ್ದೇಶಕರು, ಪಶುವೈದ್ಯಕೀಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ವೀನ್ಸ್ ರೋಡ್, ಬೆಂಗಳೂರು. ಇಂದು ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಪಾಲಿಕ್ಲಿನಿಕ್, ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ವಿಶೇಷ ತಜ್ಞರಿಗೆ, ಉಪನಿರ್ದೇಶಕರಿಗೆ ತಾಂತ್ರಿಕ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಇದನ್ನು ಆಸ್ಪತ್ರೆಗೆ ಬರುವಂತಹ ವಿಶೇಷ ರೋಗಿಗಳಿಗೆ ನೀಡಿದಂಥ ಚಿಕಿತ್ಸೆ ಬಗ್ಗೆ, ಮಾಡಿದಂಥ ಶಸ್ತ್ರಚಿಕಿತ್ಸೆ ಬಗ್ಗೆ ಎಲ್ಲ ತಜ್ಞರು ಇಲ್ಲಿ ಒಂದು ಚರ್ಚೆಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಪ್ರಾತ್ಯಕ್ಷಿತೆ ಮೂಲಕ ಹಂಚಿಕೊಂಡು ಇದರಿಂದ ಎಲ್ಲ ಪಶುವೈದ್ಯರಿಗೆ ತಮ್ಮ ಸೇವೆ ಸಲ್ಲಿಸುವಲ್ಲಿ, ಅತ್ಯುತ್ತಮ ಚಿಕಿತ್ಸೆ ನೀಡುವಲ್ಲಿ ಉಪಯೋಗ ಆಗಲಿದೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಾಗಾರದಲ್ಲಿ ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದಲೂ ಸಹ ಉಪನ್ಯಾಸಕರು, ಬೋಧಕರು ಪಾಲ್ಗೊಳ್ಳಲು ವಿಶೇಷ ತಜ್ಞರು ಪಾಲ್ಗೊಂಡಿದ್ದು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ನಿಂದಲೂ ಸಹ ಅಧ್ಯಕ್ಷರು, ಸದಸ್ಯರು ಪಾಲ್ಗೊಂಡಿದ್ದು, ಈ ಒಂದು ಸಂವಾದದಿಂದ ರೈತರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸೋದಕ್ಕೆ ಬೇಕಾಗುವಂತಹ ಚಿಕಿತ್ಸಾ ಕ್ರಮಗಳು, ಶಸ್ತ್ರಚಿಕಿತ್ಸೆಗಳು ಮತ್ತು ಇತ್ಯಾದಿಯಾಗಿ ಆಧುನಿಕ ಚಿಕಿತ್ಸೆಗಳ ಬಗ್ಗೆ, ಆಧುನಿಕ ಉಪಕರಣಗಳನ್ನು ಉಪಯೋಗಿಸುವ ಬಗ್ಗೆ ಚರ್ಚೆ ಮಾಡಿದ್ದು, ಇದರಿಂದ ನಮ್ಮ ಸರ್ಕಾರದಿಂದ ಉತ್ತಮ ಸೇವೆ ಸಲ್ಲಿಸಲು ಉಪಯೋಗ ಆಗಲಿದೆ. ಹೇಳಿ. ಇಂದು ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ ಹೆಬ್ಬಾಳ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಪಾಲಿಕ್ಲಿನಿಕ್, ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕರ್ನಾಟಕ ಸರ್ಕಾರದಿಂದ ವಿಶೇಷ ತಜ್ಞರಿಗೆ, ಉಪನಿರ್ದೇಶಕರಿಗೆ ಒಂದು ತಾಂತ್ರಿಕ ಸಮ್ಮೇಳನದ ಥರ ಆಯಾ ಆಸ್ಪತ್ರೆಗಳಲ್ಲಿ ಬರುವಂತಹ ವಿಶೇಷ ರೋಗಿಗಳ ಬಗ್ಗೆ, ಶಸ್ತ್ರಚಿಕಿತ್ಸೆ ಬಗ್ಗೆ, ವಿಶೇಷ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಮಾನ್ಯ ಆಯುಕ್ತರಾದಂಥ ಶ್ರೀ ರೂಪಾರವರು, ಮಾನ್ಯ ನಿರ್ದೇಶಕರಾದಂಥ ಮಂಜುನಾಥ್ ಎಸ್ ಪಾಳೆಗಾರರವರು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ರವರು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ನ ಸದಸ್ಯರಾದಂಥ ಡಾಕ್ಟರ್ ನರೇಂದ್ರರವರು, ಆನಂತರ ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ನ ನಿಬಂಧಕರಾದಂಥ ಡಾಕ್ಟರ್ ತಿಪ್ಪೇಸ್ವಾಮಿಯವರು, ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದಲೂ ಸಹ ಉಪನ್ಯಾಸಕರು, ಬೋಧಕರು, ವಿಶೇಷ ತಜ್ಞರು ಸಹ ಇಲ್ಲಿ ಆಗಮಿಸಿ ನಮ್ಮ ಒಂದು ಸಾರ್ವಜನಿಕರಿಗೆ ಸಿಗಬೇಕಾದಂತಹ ಉತ್ತಮ ಚಿಕಿತ್ಸೆಯ ಬಗ್ಗೆ ಚರ್ಚೆಗಳನ್ನು ಮಾಡಿ ಪ್ರಾತ್ಯಕ್ಷತೆಗಳನ್ನೆಲ್ಲ ಏರ್ಪಡಿಸಿಬಿಟ್ಟು ಎಲ್ಲ ಪಶುವೈದ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಅತ್ಯುತ್ತಮವಾಗಿ ಮೂಡಿಬಂದಂಥ ಕಾರ್ಯಕ್ರಮವಾಗಿತ್ತು. ಇದರಲ್ಲಿ ಸುಮಾರು 60 ವಿಶೇಷ ತಜ್ಞರು ಭಾಗವಹಿಸಿದರು. ಅಷ್ಟೇ ಅಲ್ಲದೆ 20 ವಿಶೇಷ ತಜ್ಞರನ್ನೂ ಸಹ ನಾವು ವಿಶೇಷ ಆಹ್ವಾನಿತರಾಗಿ ಆಹ್ವಾನಿಸಿದ್ದೀವಿ. ಇದೊಂದು ಅತ್ಯುತ್ತಮ ಕಾರ್ಯಕ್ರಮವಾಗಿ ಮೂಡಿಬಂತು.